ಸಿಎಂ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿತ್ತು ಇಡಿ ಸುಪ್ರೀಂ ಕೋರ್ಟ್ನಲ್ಲಿ. ಇದೀಗ ಪ್ರಶ್ನೆ ಮಾಡಿದಂತ ಇಡಿಗೆ ಕೋರ್ಟ್ನಲ್ಲಿ ಭಾರೀ ಹಿನ್ನಡೆ ಆಗಿದೆ. ಜಾರಿ ನಿರ್ದೇಶನಾಲಯಕ್ಕೆ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದೆ. ಸಹಜವಾಗಿ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಯಾಕೆ ಎಂಟ್ರಿಯನ್ನ ತಗೊಂಡ್ರು, ಇಡಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಅಂತೆಲ್ಲ ಚರ್ಚೆಗಳು ಆಗ್ತಾ ಇತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಮುಡಾ ಸಂಬಂಧ ಸಿಎಂ ಪತ್ನಿ ಕೇಸಲ್ಲಿ ತರಾಟೆಗೆ ತಗೊಂಡಿದೆ. ರಾಜಕೀಯ ಯುದ್ಧ ಚುನಾವಣೆಯಲ್ಲಿ ಹೋರಾಡಿ ನೀವ್ಯಾಕೆ ಬಳಕೆ ಆಗ್ತೀರಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಿದೆ. ನೀವು ನಂಬಾಯಿ ತೆರೆಸಬೇಡಿ ಅಂತ ಹೇಳಿ ಸಿಜೆಐ ಹೇಳಿದ್ದಾರೆ. ಇಲ್ಲಾಂದ್ರೆ ಇಡಿ ಬಗ್ಗೆ ಕಠಿಣವಾಗಬೇಕಾಗುತ್ತೆ. ಮಹಾರಾಷ್ಟ್ರದಲ್ಲಿ ನನಗೆ ಒಂದು ಅನುಭವ ಆಗಿದೆ, ಈಗ ಇದನ್ನ ದೇಶದಾದ್ಯಂತ ಮುಂದುವರ್ಸಕ್ ಹೋಗಬೇಡಿ ಅಂತ ಹೇಳಿ ಇಡಿ ನಡೆ ಬಗ್ಗೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿಆರ್ ಗವಾಯ್ ಪೀಠದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಈ ಮುಡಾ ಕೇಸ್ ವಿಷಯವಾಗಿ ಇಡಿ ಅಧಿಕಾರಿಗಳ ಹಸ್ತಕ್ಷೇಪ, ರಾಜಕೀಯ ಕಚ್ಚಾಟದ ಮಧ್ಯೆ ನೀವ್ಯಾಕೆ ತಲೆ ಹಾಕ್ತಾ ಇದ್ದೀರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗರಂ ಆಗಿ ಪ್ರಶ್ನೆಗಳನ್ನ ಮಾಡಿದೆ. ಇಡಿಯನ್ನ ತರಾಟೆಗೆ ತಗೊಂಡಿದೆ. ಮಹಾರಾಷ್ಟ್ರದ ಒಂದು ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನೀವು ಎಲ್ಲ ವಿಷಯದ ಬಗ್ಗೆ ಬಾಯಿ ಬಿಡಿಸಕ್ ಬರಬೇಡಿ, ನಂಗೆ ಮಹಾರಾಷ್ಟ್ರದಲ್ಲಿ ಇದರ ಅನುಭವ ತನಗಾಗಿದೆ ಅಂತಾನು ಕೂಡ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನೇ ಜಾರಿ ನಿರ್ದೇಶನಾಲಯಕ್ಕೆ ಚಾಟಿಯನ್ನ ಬೀಸಿದ್ದಾರೆ. ಒಂದ್ ಕಡೆ ಸಿಎಂ ಪತ್ನಿಗೆ ರಿಲೀಫ್ ಸಿಕ್ಕಿದೆ, ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ನಾವು ಗಮನಿಸ್ಕೊಂಡ್ ಬಂದಂಗೆ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಈ ಬೆನ್ನಲ್ಲೇ ಮುಡಾ ಕೇಸ್ ವಿಷಯವಾಗಿ ಸಿಎಂಗೆ ಬಲ ಬಂದಂಗಾಗಿದೆ. ಮುಡಾ ಕೇಸಲ್ಲಿ ಇಡಿಗೆ ಸುಪ್ರೀಂ ಚಾಟಿಯನ್ನ ಬೀಸಿದೆ. ಸಿದ್ದರಾಮಯ್ಯ ಅವರು ಈ ಕೇಸ್ ವಿಷಯವಾಗಿ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಅಂತಾನು ಕೂಡ ಅವ್ರ ಆಪ್ತ ವಲಯದಲ್ಲಿ ಏನು ಈ ಹಿಂದೆ ಮಾಹಿತಿಗಳು ಸಿಗ್ತಾ ಇತ್ತು. ಅದೇ ವಿಷಯವಾಗಿ ಈ ಅಧಿಕಾರ ಹಂಚಿಕೆ ಪ್ರಕ್ರಿಯೆ ಚುರುಕನ್ನ ಪಡ್ಕೊಳ್ತು ಅಂತಾನು ಕೂಡ ಕಾಂಗ್ರೆಸ್ ವಲಯದಲ್ಲಿ ಏನು ಚರ್ಚೆಗಳು ಆಗ್ತಾ ಇತ್ತು. ಈಗ ಸುಪ್ರೀಂ ಕೋರ್ಟೇ ಇಡಿಗೆ ಚಾಟಿಯನ್ನ ಬೀಸಿರೋದ್ರಿಂದ ಮುಡಾ ಕೇಸಲ್ಲಿ ಸಿಎಂಗೆ ಒಂದ್ ಹಂತದಲ್ಲಿ ಮೇಲುಗೈ ಸಿಕ್ಕಂಗಾಯ್ತು, ಸಾಧಿಸ್ತಂಗಾಯ್ತು. ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಪ್ರಕರಣವನ್ನ ಪ್ರಸ್ತಾಪಿಸಿ ಸಿಎಂಗೆ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಬಿಜೆಪಿ ಕೂಡ ಮಾಡಿತ್ತು. ಇದೀಗ ಸಿದ್ದರಾಮಯ್ಯಗೆ ಸುಪ್ರೀಂ ಕೋರ್ಟ್ನ ಈ ಚಾಟಿ ಏಟ್ ಏನಿದೆ ಜಾರಿ ನಿರ್ದೇಶನಾಲಯಕ್ಕೆ ಇದು ಬಲ ಸಿಕ್ಕಂಗಾಯ್ತು. ಇನ್ನೊಂದು ಕಡೆ ಅವ್ರ ಪತ್ನಿ ಪಾರ್ವತಿಗೂ ಕೂಡ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಇಲ್ಲಿ ಇಡಿ ಹಸ್ತಕ್ಷೇಪ ಯಾಕೆ, ಮತ್ತೆ ಇಡಿ ನೋಟಿಸ್ ಕೊಟ್ಟಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ಸಹಜವಾಗಿ ಆಗ್ತಾ ಇತ್ತು. ಹೈಕೋರ್ಟ್ ನಲ್ಲೂ ಕೂಡ ಈ ವಿಷಯವನ್ನ ಪ್ರಶ್ನೆ ಮಾಡಲಾಗಿತ್ತು. ಇನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು. ಇದೀಗ ಹೈಕೋರ್ಟ್ ಆದೇಶ ಪ್ರಶ್ನಿಸಿದಂತ ಇಡಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ನ್ಯೂಸ್ ರೂಮ್ ಇಂದ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಮುಡಾ ಹಗರಣ ಯಾವಾಗ ಪ್ರಸ್ತಾಪ ಆಯಿತು, ಸಿಎಂ ಸಿದ್ದರಾಮಯ್ಯ ಮತ್ತೆ ಅವ್ರ ಕುಟುಂಬ ಸದಸ್ಯರು ಅದರಲ್ಲೂ ಅವ್ರ ಪತ್ನಿ ಹೆಸರನ್ನ ತಳುಕು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಮಾನಸಿಕವಾಗಿ ಸಿದ್ದರಾಮಯ್ಯ ಕುಗ್ಗಿ ಹೋಗ್ಬಿಟ್ಟಿದ್ರು ಅಂತ ಹೇಳಿ ಅವರು ಆಪ್ತ ವಲಯದಲ್ಲೇ ಚರ್ಚೆಗಳಾಗ್ತಾ ಇತ್ತು. ಅದ್ರ ಬೆನ್ನಲ್ಲೇ ನಾವು ಬ್ಯಾಕ್ ಟು ಬ್ಯಾಕ್ ನೋಡ್ತಾ ಇದ್ದೀವಿ ಅಧಿಕಾರ ಹಸ್ತಾಂತರದ ಬಗ್ಗೆ ದಿನ ಕಳೆದಂತೆ ಕಾಂಗ್ರೆಸ್ ನಾಯಕರೇ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈ ಮುಡಾ ವಿಷಯವಾಗಿ ಒಂದು ಕಪ್ಪು ಚುಕ್ಕೆ ತರ ರಾಜಕೀಯ ಜೀವನದಲ್ಲಿ ಏನು ಕಾಣಿಸ್ಕೊಳ್ತು, ಈಗ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಜಾರಿ ನಿರ್ದೇಶನಾಲಯಕ್ಕೆ ಬೀಸೋ ಮುಖಾಂತರವಾಗಿ ಮುಡಾ ಕೇಸಲ್ಲಿ ಸಿದ್ದರಾಮಯ್ಯಗೆ ಯಾವ ತರ ಬಲ ಬಂದಂಗಾಯ್ತು ಪಟೇಲ್? ಅಫ್ಕೋರ್ಸ್ ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಇಡೀ ಎಲ್ಲ ಒಂದು ಕಡೆ ಯಾವುದೋ ಒಂದು ರಾಜಕೀಯ ಪಕ್ಷದ ಕೆಲವು ನಾಯಕರ ಮರ್ಜಿಗೆ ಒಳಗಾಗಿ ತನ್ನ ಇಡೀ ಪ್ರಕರಣಗಳನ್ನ ರಾಜಕೀಕರಣಗೊಳಿಸಿ ಆ ಮುಖಾಂತರ ರಾಜಕೀಯ ವ್ಯಕ್ತಿಗಳನ್ನು ಬಾಯಿ ಮುಚ್ಚಿಸುವಂಥದ್ದು ಮತ್ತು ಆ ಮುಖಾಂತರ ರಾಜಕೀಯವಾಗಿ ಹಿನ್ನಡೆಗೆ ಇಡೀ ಕಾರಣ ಆಗ್ತಿದೆ ಮತ್ತು ರಾಜಕೀಯವಾಗಿ ಬಳಕೆ ಆಗ್ತಿದೆ ಅನ್ನೋದು ಈಗಾಗಲೇ ದೇಶದಲ್ಲಿ ಪ್ರಸ್ತುತವಾಗಿ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ. ಇಂಥ ಸಂದರ್ಭದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಕೂಡ ಇಡಿ ವರ್ತನೆಗಳು ಮತ್ತು ಇಡಿಯ ಪ್ರಕರಣಗಳು, ಇಡಿಯ ಉದ್ದೇಶಗಳನ್ನು ಬಹಿರಂಗವಾಗಿ ಎಲ್ಲೊಂದು ಕಡೆ ಜಾಲಾಡಿರ್ತಕ್ಕಂಥದ್ದು ಮತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಪ್ರಕರಣದಲ್ಲಿ ಇಡಿಯ ಅರ್ಜಿಯನ್ನು ತಿರಸ್ಕರಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಡಿ ಏನೆಲ್ಲ ಮಾಡುತ್ತೆ ಮತ್ತು ರಾಜಕೀಕರಣಗೊಳಿಸಬೇಡಿ ಮತ್ತು ನೀವ್ಯಾಕೆ ರಾಜಕೀಯದ ವಿಚಾರಕ್ಕಾಗಿ ಕೈ ಹಾಕ್ತಿರೋ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಮತ್ತು ಮಹಾರಾಷ್ಟ್ರದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಇಡಿ ಅನೇಕ ವಿಪಕ್ಷದ ನಾಯಕರುಗಳನ್ನು ಎಲ್ಲೊಂದು ಕಡೆ ಇಡಿ ಬೇರೆ ಬೇರೆ ಕಾರಣಕ್ಕಾಗಿ ವಿಚಾರಣೆಗೊಳಪಡಿಸಿರ್ತಕ್ಕಂಥದ್ದು ಮತ್ತು ಪ್ರಕರಣಗಳನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಇದನ್ನು ಕೂಡ ಪರೋಕ್ಷವಾಗಿ ಪ್ರಸ್ತಾಪ ಮಾಡಿ ದೇಶದಲ್ಲಿ ಎಲ್ಲೊಂದು ಕಡೆ ಇಡಿ
ತನ್ನ ತನಿಖೆಗಳನ್ನು ಯಾವ ಸ್ವರೂಪದಲ್ಲಿ ಮಾಡ್ತಿದೆ ಅನ್ನೋದನ್ನು ಬಟಾಬಯಲು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪಾರ್ವತಿಯವರ ಅರ್ಜಿ ಸಂಬಂಧಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು. ಇವತ್ತು ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಂಡಂಥ ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರ ಪೀಠ ಇವತ್ತು ಇಡಿಯನ್ನು ಇವತ್ತು ಹಲವಾರು ಪ್ರಶ್ನೆಗಳನ್ನ ಎತ್ತಿರ್ತಕ್ಕಂಥದ್ದು. ರಾಜಕೀಯವರು ಹೊರಗಡೆ ಹೋರಾಟ ಮಾಡಲಿ, ನಿಮಗ್ಯಾಕೆ ರಾಜಕೀಯ ಉಸಾಬಾರಿ ಅನ್ನೋ ಮುಖಾಂತರ ಇಡಿ ಎಲ್ಲ ಒಂದು ಕಡೆ ಒಂದು ರಾಜಕೀಯ ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತಿದೆ, ಕೆಲವರ ಏಜೆಂಟ್ ಆಗಿ ಕೆಲಸ ಮಾಡ್ತಿದೆ. ಆ ಮುಖಾಂತರ ಇಡಿ ಸರ್ವಸಮ್ಮತವಾಗಿ ನ್ಯಾಯಸಮ್ಮತವಾಗಿ ತನಿಖೆಯನ್ನು ಮಾಡ್ತಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಿತ್ತು. ಇದಕ್ಕೆ ಗವಾಯಿಯವರು ಇವತ್ತು ಇಡಿ ಅವರಿಗೆ ಚಾಟಿ ಬೀಸುವ ಮುಖಾಂತರ ಪುಷ್ಟಿ ನೀಡಿರ್ತಕ್ಕಂಥದ್ದು. ಶರ್ಮಿತಾ, ಸೊ ಒಂದ್ ಕಡೆ ಈಗ ಹೈಕೋರ್ಟ್ ಅಲ್ಲೂ ಕೂಡ ಪ್ರಶ್ನೆಯನ್ನ ಮಾಡಲಾಗಿತ್ತು. ಅಂದ್ರೆ ಇಡಿ ಎರಡೆರಡು ಬಾರಿ ನೋಟಿಸ್ ಕೊಟ್ಟಿದೆ. ಅಂದ್ರೆ ವಿಚಾರಣೆಗೆ ಹೋಗೋದಕ್ಕೂ ಮುಂಚಿತವಾಗಿ ಕಾನೂನು ರೀತಿಯಲ್ಲಿ ಕೋರ್ಟ್ ಏನ್ ಹೇಳುತ್ತೆ ನೋಡೋಣ ಅಂತ ಹೇಳಿ ಪಾರ್ವತಿ ಅವರು ಕೂಡ ಡಿಸೈಡ್ ಮಾಡಿದ್ರು. ಅಂದ್ರೆ ಹೈಕೋರ್ಟ್ ಅರ್ಜಿಯನ್ನೇ ಅಂದ್ರೆ ನೋಟಿಸ್ ಅನ್ನೇ ವಜಾ ಮಾಡಿದ ಮೇಲೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದ್ ಕಡೆ ಸಿಬಿಐ ತನಿಖೆಗೆ ಆಗ್ರಹಿಸಿ ಒಂದು ಮನವಿಯನ್ನ ಮಾಡಲಾಗಿತ್ತು, ಒತ್ತಾಯವನ್ನ ಮಾಡಲಾಗಿತ್ತು. ಮತ್ತೊಂದ್ ಕಡೆ ಇಡಿ ಏನ್ ನೋಟಿಸ್ ಕೊಟ್ಟಿತ್ತು ಆ ವಿಚಾರಣೆಗೆ ಕರೆಸುವಂತ ನಿಟ್ಟಲ್ಲೂ ಕೂಡ ಒತ್ತಡ ಹಾಕೋ ಪ್ರಯತ್ನಗಳಾಗಿತ್ತು ಕಾನೂನಲ್ಲಿ. ಪಟೇಲ್, ಅದನ್ನೆಲ್ಲ ಒಂದ್ಸತಿ ರಿಕಾಲ್ ಮಾಡೋದಾದ್ರೆ ಅಫ್ಕೋರ್ಸ್ ಈ ಪ್ರಕರಣ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಜಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೂಡ ಪ್ರಕರಣ ಮುಖ್ಯಮಂತ್ರಿಗಳ ಇಮೇಜ್ಗೂ ಡ್ಯಾಮೇಜ್ ಆಗಿತ್ತು ಮತ್ತು ಕುರ್ಚಿ ಕಿತ್ತಾಟದ ಸಂದರ್ಭದಲ್ಲಿ ಕೂಡ ಮುಖ್ಯಮಂತ್ರಿಗಳ ಇಮೇಜನ್ನು ಕಳೆಗುಂದಿಸಿತು. ಇದು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಪರೋಕ್ಷವಾಗಿ ಹಿನ್ನಡೆ ಆಗಿತ್ತು. ಈಗಾಗಲೇ ಕುರ್ಚಿ ಕಿತ್ತಾಟ ಸಂದರ್ಭದಲ್ಲಿ ಮೂಡ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶ ಮತ್ತು ಈ ಒಂದು ಅಬ್ಸರ್ವೇಷನ್ ಕೂಡ ಮುಖ್ಯಮಂತ್ರಿಗಳಿಗೆ ಎಲ್ಲೊಂದು ಕಡೆ ಪರೋಕ್ಷವಾಗಿ ರಾಜಕೀಯವಾಗಿ ಕೂಡ ಇದು ಎಲ್ಲೊಂದು ಕಡೆ ಶಕ್ತಿಯನ್ನು ತುಂಬುತ್ತೆ ಅಂತಲೇ ಹೇಳಲಾಗ್ತಿದೆ. ಆದರೆ ಇಡಿ ಅನೇಕ ಪ್ರಕರಣಗಳನ್ನು ದಾಖಲಿಸುವಂಥದ್ದು ಮತ್ತು ಇಡಿ ಪ್ರತಿಯೊಂದು ಪ್ರಕರಣಗಳಲ್ಲೂ ಕೂಡ ಸಿವಿಲ್ ಮ್ಯಾಟರ್ನಲ್ಲೂ ಕೂಡ ಮೂಗು ತೂರಿಸುವಂಥದ್ದು ಮತ್ತು PMLA ಆ್ಯಕ್ಟನ್ನು ಹೆಸರಿನಲ್ಲಿ ಎಲ್ಲೊಂದು ಕಡೆ ಇಡಿ ಮೂಗು ತೂರಿಸುತ್ತೆ ಮತ್ತು ಇದನ್ನು ರಾಜಕೀಕರಣಗೊಳಿಸುತ್ತೆ, ಯಾರ್ದೋ ಸೂಚನೆ ಮೇಲೆ ಇಶಾರೆ ಅಂತ ನಡೆದುಕೊಳ್ತಾ ಅಂತ ಹೇಳಿ ಗಂಭೀರ ಆರೋಪಗಳು ಕೇಳಿ ಬಂದಿತ್ತು. ಈ ಆರೋಪಗಳ ನಡುವೆ ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ BR ಗವಾಯಿ ಅವರೇ ಇಡಿಯ ವರ್ತನೆಗಳು, ಪ್ರಕರಣಗಳು, ನಡೆಗಳ ಬಗ್ಗೆ ಗಂಭೀರವಾಗಿ ಇವತ್ತು ಅಬ್ಸರ್ವೇಷನ್ ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಇಡಿ ರಾಜಕೀಯ ಪಕ್ಷಗಳ ಅಥವಾ ರಾಜಕೀಯ ವ್ಯಕ್ತಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ ಅನ್ನುವ ಒಂದು ಪರೋಕ್ಷವಾಗಿ ಚಾಟಿ ಏಟನ್ನು ಬೀಸಿರ್ತಕ್ಕಂಥದ್ದು. ಹಾಗಾಗಿ ದೇಶಾದ್ಯಂತ ಈ ಬಗ್ಗೆ ಮಾತಾಡೋದಕ್ಕೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ನಿರಂತರವಾಗಿ ನೀವು ಮೂಡ ಹಗರಣ ಬಯಲಿಗೆ ಬರಬೇಕು ಅಂತ ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ರಿ, ಸಿಬಿಐ ತನಿಖೆಗೂ ಆಗ್ರಹವನ್ನ ಮಾಡಿದ್ರಿ. ಜೊತೆಗೆ ಈಗ ಜಾರಿ ನಿರ್ದೇಶನಾಲಯ ಈ ಪ್ರಕರಣದಲ್ಲಿ ಎಂಟ್ರಿ ಆದ್ಮೇಲೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇತ್ತು. ಈಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಈ ಬಗ್ಗೆ ಗರಂ ಆಗಿದ್ದಾರೆ. ನಿಮ್ಗೆ ಯಾಕೆ ಉಸಾಬ್ರಿ, ರಾಜಕೀಯದಲ್ಲಿ ಮೂಗ್ ಯಾಕೆ ನೀವು ತೂರ್ಸಕ್ ಹೋಗ್ತೀರಿ ಅಂತ ಅವರು ಆದೇಶ ಕೊಟ್ಟಿದ್ದಾರೆ, ಅಂದ್ರೆ ಮಾತಾಡಿದ್ದಾರೆ, ಗರಂ ಆಗಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಮ್ಮ ಇಡಿ ಅಧಿಕಾರಿಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಯಾವ ರೀತಿ ಮನವರಿಕೆ ಮಾಡಿಕೊಟ್ಟಿದ್ರೆ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ರಾಜಕೀಯ ಪ್ರಶ್ನೆ ಇಲ್ಲ, ಇಲ್ಲಿ ದಾಖಲಾತಿಗಳಿದೆ. ಯಾವ ರಾಜಕೀಯ ಪಕ್ಷರು ಕೂಡ ಪಾರ್ವತಿಯವರಿಗೆ ಸುಳ್ಳು ದಾಖಲೆ ಶಿಕ್ಷೆ ಮಾಡಿಕೊಂಡು ನಿವೇಶನ ತಗೊಳ್ಳಿ ಅಂತೇಳಿ ಯಾರು ಪ್ರೇರೇಪಣೆ ಕೊಟ್ಟಿರಲಿಲ್ಲ. ಅವರು ತಮ್ಮ ಗಂಡನ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಕ್ರಮ ನಿವೇಶನ ಪಡೆದಿರೋಂಥವ್ರು. ಅವ್ರು ಕಾನೂನುಬದ್ಧವಾಗಿ ನಿವೇಶನ ಪಡೆದ್ರೆ ಯಾಕೆ ವಾಪಸ್ ಕೊಡ್ತಿರೋ ಪ್ರಶ್ನೆ ಇಲ್ಲಿ ಬರುತ್ತೆ. ಇದೆಲ್ಲ ಮಾನ್ಯ ನ್ಯಾಯಾಲಯಕ್ಕೆ ಎಂಟ್ರಿ ಆದಾಗ್ಲಿಂದಲೂ ಕೂಡ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಯಾವ ತರ ಆಗಿದೆ ಅನ್ನೋ ಕುರಿತಂತೆನೆ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಸಹಜವಾಗಿ ಆಗ್ತಾ ಇತ್ತು. ಇಡಿ ಎರಡೆರಡು ಬಾರಿ ನೋಟಿಸ್ ಕೊಡುತ್ತೆ, ಹೈಕೋರ್ಟ್ ಮೊರೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇದೇ ಪ್ರಶ್ನೆಯನ್ನ ಜಡ್ಜ್ ಕೂಡ ಮಾಡಿರೋದು. ಅಂದ್ರೆ ಒಂದು ರಾಜಕೀಯ ಪಕ್ಷದ ಏಜೆಂಟ್ ರೀತಿಯಲ್ಲಿ ಇಡಿ ಕೆಲಸ ಮಾಡುತ್ತೆ ಅಂತ ಆರೋಪಗಳು ಈ ಹಿಂದಿನಿಂದಲೂ ಏನ್ ಕೇಳಿ ಬರ್ತಾ ಇತ್ತು. ಸೊ ಆ ವಿಷಯವಾಗಿನೂ ಕೂಡ ಈಗ ಜಡ್ಜ್ ಹೇಳಿದ್ದಾರೆ. ಇಲ್ಲಿ ರಾಜಕೀಯ ವಿಚಾರ ಎಲ್ಲರೂ ಹೇಗ್ ಬರ್ತದೆ ಅಂತ ಗೊತ್ತಾಗ್ತಿಲ್ಲ. ಸಿದ್ದರಾಮಯ್ಯ ಅಧಿಕಾರ ಅವಧಿ ತನ್ನ ಸುಳ್ಳು ದಾಖಲೆ ಶಿಕ್ಷೆ ಮಾಡ್ಕೊಂಡು ಯಾವ ಪಕ್ಷದವ್ರಿಗೆ ಹೇಳಿದ್ರು? ಇಲ್ಲಿ ನಾನ್ ಕೇಳ್ತಾ ಇರೋದೇನಂದ್ರೆ, ಇವರು ವಿಚಾರಣೆ ಬರಕ್ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆ ಮಾಡ್ಬೇಡಿ ಅಂತ ಹೇಳಿದ್ರೆ ಇಷ್ಟು ಮಟ್ಟಿಗೆ ಸರಿ. ವಿಚಾರಣೆ ಮಾಡಿದ ನಂತರ ಅದು ಸುಳ್ಳು ಅಂತ ಕಂಡು ಬಂದಾಗ ಅದ್ರ ಬಗ್ಗೆ ಮಾತಾಡ್ಬೇಕೆ ಹೊರತು ಈ ವಿಚಾರಣೆಗೆ ಹೋಗ್ಬೇಡಿ, ವಿಚಾರಣೆಗೆ ಕರಿಬೇಡಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ಸ್ವಲ್ಪ ಗೊಂದಲ ಇರುತ್ತದೆ. ಮತ್ತೆ ಅದೇ ಹೇಳೋದಲ್ಲ, ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಳ್ಳೋ ರೀತಿ ಏನಾದ್ರು ವಿಫಲ ಆಗಿದಾರ ನಮಗೆ ಗೊತ್ತಿಲ್ಲ. ದಾಖಲಾತಿ ಪರಿಶೀಲನೆ ಮಾಡಕ್ ಗೊತ್ತಾಗುತ್ತೆ. ಒಟ್ನಲ್ಲಿ ಇಲ್ಲಿ ಅಕ್ರಮ ನಿಜ ಅನ್ನೋದನ್ನ ಸ್ವತಃ ಸಿದ್ದರಾಮಯ್ಯ ಮತ್ತು ಅವ್ರ ಹೆಂಡತಿ ಒಪ್ಕೊಂಡು ಒಂದೇ ದಿವಸ 14 ನಿಮಿಷ ವಾಪಸ್ ಕೊಟ್ಟಿದ್ದಾರೆ. ಯಾಕೆ ವಾಪಸ್ ಕೊಟ್ಟಿದ್ದಾರೆ? ಇಲ್ಲಿ ಆರೋಪ ನಿಜ ಅಂತ ಗೊತ್ತಿರತ್ತ ವಾಪಸ್ ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿ, ಯಾಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ? ಅಲ್ಲ, ಮನ್ಸಿಗೆ ನೋವಾಯ್ತು, ನನ್ನ ಗಂಡನ ಮೇಲೆ ಇಷ್ಟೆಲ್ಲ ಆರೋಪ ಬಂದ್ಮೇಲೆ ನಂಗೆ ಆ ಸೈಟ್ಗಳೇ ಬೇಡ ಅಂತ ಒಂದು ಭಾವನಾತ್ಮಕವಾಗಿ ಪತ್ರವನ್ನು ಆ ಟೈಮ್ನಲ್ಲಿ ಜೋರ್ ದಾಖಲು ಮಾಡಕ್ಕಿಂತ 6 ತಿಂಗಳಿಂದನೂ ಇದ್ರ ಬಗ್ಗೆ ಚರ್ಚೆ ನಡೀತಿತ್ತು, ಎಲ್ಲ ಕಡೆ ಮಾಧ್ಯಮ ಬರ್ತಿತ್ತು. ಅವಾಗ ನೋವಾಗ್ಲಿಲ್ಲ. ನಾನು FIR ಮಾಡಿದ ತಕ್ಷಣ ಅವ್ರಿಗೆ ನೋವಾಗ್ಬಿಡ್ತದ?
ಈಗ ನಿಮ್ಮ ಸೂಕ್ಷ್ಮವಾಗಿ ಸಿಬಿಐ ಯೋಚನೆ ತನಿಖೆಗೆ ವಹಿಸ್ಬೇಕು ಅಂತ ನಿಮ್ಮ ಹೋರಾಟ ಎಲ್ಲಿ ತನಕ ಬಂತು? ಮೇಡಮ್ ಅದು 10ನೇ ತಿಂಗಳಿಗೆ ವಿಚಾರಣೆ ಮುಂದಕ್ಕೆ ಹೋಗಿದೆ ಮೇಡಮ್. ಯಾವಾಗ ಸರ್? 10ನೇ ತಿಂಗಳಿಂದ ಅಕ್ಟೋಬರ್ ಹೋಗಿದೆ. ಓಕೆ. ಪಾರ್ವತಿ ನೋಟಿಸ್ ಮಾಡ್ಬೇಕು ಅನ್ನೋದು. ಮತ್ತೊಂದು ರಾಜಕೀಯವಾಗಿ ಮಾತಾಡೋಣ ಸ್ನೇಹಮಯ ಕೃಷ್ಣ ಅವರೇ, ಯಾಕಂದ್ರೆ ಮುಡಾ ಹಗರಣ ಬಂದ ಮೇಲೆ ಸುದೀರ್ಘವಾಗಿ 40 ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವ್ರಿಗೊಂದು ಕಪ್ಪು ಚುಕ್ಕೆ ಆಯ್ತಾ ಅಂತೆಲ್ಲ ಪ್ರಶ್ನೆಗಳು ಉದ್ಭವ ಆಗಿತ್ತಲ್ಲ, ಚರ್ಚೆಗಳಾಗಿತ್ತಲ್ಲ. ಈಗ ರೀಸೆಂಟ್ ಆಗಿ ಅಧಿಕಾರದ ಹಂಚಿಕೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಿರುವಾಗ ಈ ಪ್ರಕರಣದಿಂದಾಗಿ ಸಿದ್ದರಾಮಯ್ಯ ಸ್ವಲ್ಪ ಕುಗ್ಗೋಗಿದ್ರು ಅಂತೆಲ್ಲ ಏನು ಚರ್ಚೆಗಳಾಗ್ತಿತ್ತು. ಈಗ ಒಂಥರ ಮೇಲುಗೈ ಸಾಧಿಸ್ದಂಗೆ ಆಯಿತು ಅಂತಲೂ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ದಿನ ಕಳೆದಂಗೆ ಮೂಡಾ ವಿಷಯವಾಗಿ ಒಂದು ಪವರ್ ಸಿಕ್ಕಂಗೆ ಆಗ್ತಿದೆ ಸಿದ್ದರಾಮಯ್ಯ ಅವ್ರಿಗೆ. ಗಮನಿಸಬೇಕಾದ ವಿಚಾರ ಅಂದ್ರೆ ನೋಟಿಸ್ ಜಾರಿ ಮಾಡಿರೋದನ್ನ ಪ್ರಶ್ನೆ ಮಾಡಿ ಅವ್ರು ಹೋಗಿದ್ದಾರೆ, ಅದ್ರ ಬಗ್ಗೆ ತೀರ್ಪು ಬಂದಿದೆ ಅಷ್ಟೇ ಹೊರತು ಅವ್ರು ನಿರಪರಾಧಿ ಅಂತ ಏನು ತೀರ್ಪು ಬಂದಿಲ್ಲ. ಇದನ್ನ ಮುಖ್ಯ ಗಮನಿಸಬೇಕು. ವಿಚಾರಣೆಗೆ ಅವ್ರನ್ನ ಅನಾವಶ್ಯಕ ಅರಿಬೇಡಿ ಅಂತ ಮಾಡಿದ್ದಾರೆ. ಅವ್ನ ಆರೋಪದನ್ನ ಕೈಬಿಡಿ, ಆ ಕೇಸ್ ವಜಾ ಮಾಡಿ ಅಂತ ಏನು ಆದೇಶ ಮಾಡಿಲ್ಲ. ಏನ್ ಹಿಡಿಯೋರು ಕೇಸ್ ದಾಖಲು ಮಾಡ್ಕೊಂಡ್ರೆ ಅದು ಕೇಸ್ ಇದ್ದೇ ಇದೆ, ಮುಂದುವರಿಯುತ್ತೆ. ಮತ್ತೆ ಆರೋಪಿಗಳನ್ನು ವಿಚಾರಣೆ ಒಳಪಡಿಸಿ ದೋಷಾರೋಪಣಾ ಪತ್ರ ಸಲ್ಲಿಸಬೇಕು ಅಂತೇನಿಲ್ಲ. ತನಿಖೆಯಲ್ಲಿ ಸತ್ಯಾಂಶ ಕಂಡು ಬಂದ್ರೆ ದೋಷಾರೋಪಣಾ ಪತ್ರ ಸಲ್ಲಿಸೋ ಅವಕಾಶ ತನಿಖಾರಿಗೆ ಇದ್ದೇ ಇದೆ. ಯಾಕೆ ಅಂತ ನೋಡಿ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟರು ಕೂಡ ಸ್ವತಃ ಅವರೇ ಬಂದ್ರೆ ನ್ಯಾಯಾಲಯದಲ್ಲಿ ಈ ಥರ ಹೋಗಿ ಆರ್ಡರ್ ಮಾಡಿಸ್ಕೊಂಡ್ರೆ ಆಗ ನೋಡಿ ವಿಚಾರ ಒಳಪಡಿಸೋಕ್ಕಾಗಿಲ್ಲ. ಲಭ್ಯರ ದಾಖಲಾತಿಗಳ ಪ್ರಕಾರ ಆರೋಪ ಸಾಬೀತಾಗಿದೆ ಅಂತ ಚಾರ್ಜ್ ಶೀಟ್ ಸಲ್ಲಿಸೋ ಇದ್ದೇ ಇದೆ. ತನಿಖೆ ನಿಲ್ಸಿ ಅಂತ ಏನು ಹೇಳಿಲ್ಲ ಅದು ಇಡಿ ಅಧಿಕಾರಿಗಳು ಮಾಡ್ತಾರೆ. ನೋಡೋಣ, ಈಗ ನೀವು ಕೂಡ ಸಿಬಿಐ ತನಿಖೆಗೆ ಆಗ್ರಹ ಮಾಡಿದ್ರೆ ನೀವು ಅಂದ್ರಲ್ಲಿ ಅಕ್ಟೋಬರ್ ಅಲ್ಲಿ ಇದೆ ಅಂತ ವಿಚಾರಣೆ ಮುಂದೆ ಏನೆಲ್ಲ ಆಗತ್ತೆ ಪ್ರಕರಣದಲ್ಲಿ ನಾವು ಫಾಲೋ ಅಪ್ ಮಾಡ್ತೀವಿ. ನೀವೇ ಥ್ಯಾಂಕ್ ಯು ಸೋ ಮಚ್ ಸ್ನೇಹಮಯ ಕೃಷ್ಣ ಅವರೇ ಮಾತಾಡೋದಕ್ಕೆ.